ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಗೈಸ್. ಇವತ್ತು ಏನು ವ್ಲಾಗ್ ಮಾಡ್ತೀನಿ ಗೊತ್ತಿಲ್ಲ, ಬಟ್ ರೂಮೇಟ್ ಏನೋ ಒಂದು ಮಾಡ್ತೀನಿ ಅಂತಿದ್ದಾರೆ. ಸೊ ಅಂದರೆ ಅವತ್ತು ನಾನು ಏನೋ ಪುರಿ ಏನೋ ತಂದಿದ್ನಲ್ಲ, ಸೊ ಅದರಲ್ಲಿ ಏನೋ ಚುರ್ಮುರಿ ಟೈಪ್ ಏನೋ ಮಾಡ್ತಾರೆ. ಸೊ ನಾನು ಇವಾಗ ಹೋಗಿ ಚಾಟ್ ಮಸಾಲ ತರಬೇಕು, ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಸೊ ಈ ವ್ಲಾಗಲ್ಲಿ ಅಂತ ಇಂಟ್ರೆಸ್ಟ್ ಇರಲ್ಲ. ಸೊ ಇಲ್ಲಿ ನೋಡಿ ಅಪ್ಡೇಟ್ ನೋಡ್ಕೊಬಿಡಿ, ಈ ಥರ ಆಗಿದೆ. ಸೊ ಏನು ಮಾಡ್ತಾಯಿದ್ದಾರೆ ನನಗೂ ಗೊತ್ತಿಲ್ಲ ಇವರು. ಸೊ ಒಟ್ಟಾರೆಯಾಗಿ ಏನೋ ಒಂದು ಮಾಡ್ತಾಯಿದ್ದಾರೆ. ಸೊ ಬನ್ನಿ ಇವಾಗ ಹೋಗೋಣ, ಹೋಗ್ಬಿಟ್ಟು ತಗೊಂಡು ಬರೋಣ. ಇವಾಗ ಹೋಗಿ ಚಾಟ್ ಮಸಾಲ ತಗೊಂಡು ಬಂದೆ. ಸೊ ರೂಮ್ಗೆ ಹೋಗಿ ನೋಡೋಣ ಏನು ಸೀನ್ ಅಂತ. ಶಬ್ಬ ಹೋಗಿದ್ದು ಬಂದಿದೆ, ಇಲ್ಲಾಂದರೆ ನಾನು ಹಂಗೆ ಹೋಗ್ಬಿಟ್ಟು ಬರೋ ಸೀನೇ ಇಲ್ಲ. ಇವಾಗ ಹೋಗ್ತಾ ಹೋಗ್ತಾ ಏನೂ ಆಗಿದೆ ನನಗೂ ಗೊತ್ತಾಗ್ತಿಲ್ಲ. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಏನಾಗಿಲ್ಲ ಬಿಡಿ, ಅದನ್ನೆಲ್ಲ ಜಾಸ್ತಿ ಹೇಳೋಕ್ಕಾಗಲ್ಲ. ಸೊ ಕೂದಲು ಒಂದು ಸಲ ಕಟ್ ಮಾಡಬೇಕು ಅವರು, ಕಂಪ್ಲೀಟು ಕೂದಲು ಕಟ್ ಮಾಡಿ ಮೀಸೆ ತೆಗೆದು ಮತ್ತು ಟ್ರಿಮ್ಮಿಂಗ್ ಎಲ್ಲ ತೆಗಿಬೇಕು, ಇದೆಲ್ಲ ತೆಗಿಬೇಕು. ನೋಡೋಣ ಯಾವಾಗ ಮಾಡ್ತೀನಿ ನನಗೂ ಗೊತ್ತಿಲ್ಲ. ಸದ್ಯಕ್ಕೆ ಇದರಲ್ಲಿ ಏನು ಮಾಡ್ತೀವಿ ನೋಡೋಣ ಬನ್ನಿ. ಬಂದು ನೋಡಿದ್ರೆ ನಮ್ಮ ರೂಮೇಟು ಫುಲ್ಲು ಇದು ಏನು ಹೇಳಿದಪ್ಪ, ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ರು. ತರಕಾರಿ ಅಂದರೆ ಟೊಮೆಟೊ, ಈರುಳ್ಳಿ ಎಲ್ಲನೂ ಕಟ್ ಮಾಡಿ ಇಟ್ಟಿದ್ರು. ನನ್ನ ಹತ್ರ ಇದ್ದ ಪುರಿನೂ ಕೊಟ್ಟೆ, ಪುರಿ ಅಕ್ಕಿ, ಸೊ ಅದನ್ನ ಕೊಟ್ಟೆ. ಸೊ ಅವರು ಮಿಕ್ಚರ್ ಏನೆಲ್ಲ ಹಾಕಿ ಎಲ್ಲ ಮಾಡಿದ್ರು. ಏನೆಲ್ಲ ಆಗ್ತಾಯಿದ್ರೆ ನೀವೇ ನೋಡ್ಕೊಳ್ಳಿ ಒಂದ್ಸಲ. ನಾನು ಹೋಗಿರೋದು ಇಲ್ಲಿ ಹೊರಗಡೆ ಹೋಗಿದ್ನಲ್ಲ, ಸೊ ಅಲ್ಲಿ ಹೋಗಿ ಚಾಟ್ ಮಸಾಲ ತಂದಿದ್ದೆ. ಸೊ ಅದನ್ನ ಇವಾಗ ಹಾಕ್ತಾಯಿದ್ದಾರೆ ನೋಡಿ, ಚಾಟ್ ಮಸಾಲ ಹಾಕ್ಬಿಟ್ಟು. ಸೊ ಇದೇ ಮೇಯ್ನ್ ಟೇಸ್ಟ್ ಬಂದಿರೋದು ನನ್ನ ಪ್ರಕಾರ. ಸೊ ಓವರಲ್ಲು ಟೇಸ್ಟ್ ಹೆಂಗಿತ್ತು ಅಂತ ನೀವು ಮುಂದೆ ಹೋಗ್ತಾ ನೋಡ್ತೀರಾ. ಅದಕ್ಕೂ ಮುಂಚೆ ಏನೆಲ್ಲ ಹಾಕ್ತಾಯಿದ್ದಾರೆ ನೋಡಿ. ಸೊ ಚಾಟ್ ಮಸಾಲ, ಆನಿಯನ್ನು ಮತ್ತು ಇನ್ನೊಂದಪ್ಪ ಅದು ಟೊಮೆಟೊ ಅದ್ಬಿಟ್ರೆ ಸ್ವಲ್ಪ ಮಿಕ್ಚರ್ ಹಾಕಿದ್ದಾರೆ. ಸೊ ಅದ್ಬಿಟ್ರೆ ಇನ್ನೇನೆಲ್ಲ ಹಾಕಿದ್ದಾರೆ, ಅದು ಮರ್ತೋಗ್ಬಿಟ್ಟಿದ್ದೀನಿ. ನೋಡೋಣ. ಮತ್ತು ಸ್ವಲ್ಪ ನಿಂಬೆ ಹುಳಿನೂ ಹಿಂಡಿದ್ದಾರೆ. ಸೊ ಹಿಂಡ್ತಾ ಇರೋದು ನೋಡಿ ಯಾವ ಥರ ಇದೆ ಅಂತ. ಸೊ ಅದ್ಬಿಟ್ರೆ ಸ್ವಲ್ಪ ಉಪ್ಪಿನಕಾಯಿ ತಂದು ಇಟ್ಟಿದ್ರು. ಸೊ ಉಪ್ಪಿನಕಾಯಿ ಹಾಕ್ಲಾ ಅಂತ ಕೇಳಿದ್ರು, ನಾನು ಬೇಡ ಅಂದ್ಬಿಟ್ಟಿದ್ದೆ. ಸೊ ಅದಕ್ಕೆ ಅದನ್ನು ಸೈಡಲ್ಲಿ ಇಟ್ಬಿಟ್ರು, ಅದು ಹಾಕ್ಲಿಲ್ಲ ಅವರು. ಸೊ ಮತ್ತೆ ಫುಲ್ ಬಾಯಲ್ಲಿ ನೀರು ಬರೋ ಥರ ಆಗ್ತಾಯಿತ್ತು ಆ ನಿಂಬೆ ಹಣ್ಣು ಇನ್ನೂ ಟೈಮಲ್ಲಂತೂ. ಸ್ಟಾರ್ಟಿಂಗ್ ಒಂದ್ಸಲ ಚಾಕಲ್ಲಿ ಟ್ರೈ ಮಾಡಿದ್ರು ಮಿಕ್ಸ್ ಮಾಡೋದಕ್ಕೆ. ಸೊ ಅದು ಸರಿ ಆಗಲಿಲ್ಲ ಅಂತ ಕೊನೆಗೂ ಅಸ್ತ್ರ ತಗೊಂಡು ಕೈಯಲ್ಲೇ ಮಾಡಿದ್ರು. ಸೊ ಎಲ್ಲ ಮಿಕ್ಸ್ ಎಲ್ಲ ಮಾಡಿದ್ರು ನೋಡಿ ಯಾವ ಥರ ಲಚ್ಕ ಪಚ್ಕ ಅಂತ. ಸೊ ಚೆನ್ನಾಗಿತ್ತು. ಸೊ ಆ ಥರ ಏನು ಮಾಡೋಕ್ಕಾಗಲ್ಲ, ಅದೇ ಥರ ಮಿಕ್ಸ್ ಮಾಡೋದು, ಇನ್ನೇನು ಮಾಡೋದಲ್ವ. ಸೊ ಅದೇ ಥರ ಮಿಕ್ಸಲ್ಲಿ ಆಯಿತು. ಸೊ ಅದಾದಮೇಲೆ ಸೊ ಎಲ್ಲರಿಗೂ ಕೊಟ್ಟರು. ನಮ್ಮ ರೂಮೇಟು ಮಾಡಿರೋದು. ಸೊ ನಾವೆಲ್ಲ ತಿಂದಿರೋದೆ. ಸೊ ಎಲ್ಲ ಸ್ವಲ್ಪ ದುಡ್ಡು ಆ ಕಡೆ ಹಾಕಿದ್ವಿ. ಏನು ದುಡ್ಡು ಆಗೋದು ಹೇಳಿಬಿಡಿ. ಇದು ಮಾಡೋದಕ್ಕೆ ಒಂದು 10-20 ಮ್ಯಾಕ್ಸಿಮಮ್ 50 ರೂಪಾಯಿ ಖರ್ಚಾಗತ್ತೆ ಅಷ್ಟೇ. ಸೊ ಕೊನೆಗೂ ಟೇಸ್ಟ್ ಮಾಡಿದ್ರೆ ಸೂಪರಾಗಿತ್ತು, ಅಲ್ಟಿಮೇಟ್ ಟೇಸ್ಟು. ಆದರೆ ನನಗೇನು ಅಷ್ಟು ಖಾರ ಆಗಲಿಲ್ಲ, ನನಗೆ ಖಾರ ತಿಂದು ಅಭ್ಯಾಸ ಇದೆ. ಸೊ ಇವರು ಮತ್ತು ಇನ್ನೊಬ್ಬ ರೂಮೇಟು ಇದ್ದರು. ಸೊ ಅವರು ಇಬ್ಬರು ತಿಂದು ಅವ್ರ ರಿಯಾಕ್ಷನ್ ಅಂತೂ ನನ್ನ ಕೈಯಲ್ಲಿ ನೋಡೋಕ್ಕಾಗಲಿಲ್ಲ. ಫುಲ್ ಏನೋ ಅಳೋ ಥರ ಆಡ್ತಾಯಿದ್ರು ಗುರು, ಆ ರೇಂಜ್ಗೆ ಖಾರ ಹತ್ಕೊಬಿಟ್ಟಿದ್ದು ಅವ್ರಿಗಂತೂ. ಸೊ ನನಗೆಲ್ಲ ಇದು ನಾರ್ಮಲ್ ಆಗಿಬಿಟ್ಟಿತ್ತು. ಸೊ ಖಾರ ಆಗಿರೋದು ಅವರೇ. ಸೊ ಈ ವ್ಲಾಗ್ನಲ್ಲಿ ಏನು ಮಾಡ್ತಿದ್ದೀನಿ, ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ. ಎಲ್ಲರೂ ಟೇಕ್ ಕೇರ್, ಬಾಯ್ ಗಾಯ್ಸ್.